ಕಾಂತಾರ ಮೂವಿ ಇವಾಗ ತಾನೇ ನೋಡ್ಕೊಂಡ್ ಬಂದ್ವಿ. ನಮ್ಮ ಕನ್ನಡಿಗರ ಹೆಮ್ಮೆ ಕಾಂತಾರ ಮೂವಿ ತುಂಬಾ ಚೆನ್ನಾಗಿದೆ. ತರ ವಿಜುವಲ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಆಕ್ಟಿಂಗ್ ವೈಸ್ ಎಲ್ಲ ಸಕ್ಕದಾಗಿದೆ. ಅಂದ್ರೆ ಕಾಂತಾರ ಬಂದು ಎಲ್ಲರೂ ನೋಡೇ ಇರ್ತೀವಿ. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ಅಮೇಝಿಂಗ್. ಅಂದ್ರೆ ಅದೊಂಥರ ನಿಜವಾಗ್ಲೂ ನಮ್ಮ ಮುಂದೆ ನಡೀತಾ ಇದೆಯೇನೋ ಅನ್ನೋಷ್ಟು ತುಂಬಾ ಚೆನ್ನಾಗಿದೆ. ಈಗ ಚೌಂಡಿ ತೋರಿಸಿದ್ರೆ ನಾನು ಬೇಸಿಕಲಿ ಗೋಕರ್ಣದವನು. ನಾನು ನಮ್ಮ ಭೂತದ ಗಂಟೆ ಕರ್ಕೊಂಡೋಗಿ ಬಂದಂಗೆ ಆಯಿತು. ಆಮೇಲೆ ಫಸ್ಟ್ ಪಾರ್ಟಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪಾರ್ಟ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆಮೇಲೆ ಆ ಸ್ಟೋರಿ ತೊಗೊಂಡೋಗಿದ್ದಾರೆ. ಆ ಸ್ಟೋರಿ ಆ್ಯಕ್ಟಿಂಗು ಎವ್ರಿಥಿಂಗ್ ಇಸ್ ಟೂ ಗುಡ್. ಇದು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಹಾಲಿವುಡ್ ಲೆವೆಲ್ಗೆ ಹೋಗಿದೆ. ಸೂಪರ್ ಆಗಿದೆ ಮೂವಿ. ರಿಷಬ್ ಶೆಟ್ಟಿ ಅವ್ರು ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಆಮೇಲೆ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಫಸ್ಟ್ ಒನ್ಗಿಂತ ತುಂಬ ಚೆನ್ನಾಗಿದೆ ಎರಡನೇದಿದು. ನಾವು ಬಂದು ನೋಡುವಾಗ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು, ಆದರೆ ಅವ್ರು ಅದನ್ನು ಎಕ್ಸೀಡ್ ಮಾಡಿದ್ದಾರೆ ಇದರಲ್ಲಿ. ಬಹಳ ಚೆನ್ನಾಗಿತ್ತು ಮೂವಿ. ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಈ ರೀತಿ ಮಾಡಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಐ ಥಿಂಕ್ ರಿಷಬ್ ಶೆಟ್ಟಿ ಅವರು ಹೀಸ್ ರೇಸ್ ದ ಬಾರ್ ವೆರಿ ಹೈ. ಕಾಂತಾರ ಇವಾಗ ತಾನೇ ಎರಡನೇ ಸರಿ ನೋಡಿದೆ. ಕತೆ ಒಳಗಡೆ ಕತೆ ಇದೆ, 3-4 ಕತೆ ಒಂದು ಕಡೆ ಕನೆಕ್ಟ್ ಆಗುತ್ತೆ. ತುಂಬಾ ಅದ್ಭುತವಾಗಿದೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್, ಡೈರೆಕ್ಷನ್ನು, ಸೊ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದೆ ಅಂದರೆ ಎಲ್ಲ ಸೀನ್ಸ್ಗಳು, ವಿಷುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಂಜಾಯ್ಡ್ ಆಲ್ ದೋಸ್ ಆ್ಯಕ್ಷನ್ ಸೀನ್ಸು. ಹೀರೋಯಿನ್ಗೆ ಆ್ಯಕ್ಚುಲಿ ತುಂಬ ಒಳ್ಳೆ ರೋಲ್ ಇದೆ. ಅಂದರೆ ನಿಜವಾಗ್ಲೂ ರುಕ್ಮಿಣಿ ಅವರು ಶಿ ಇಸ್ ವೆರಿ ಗ್ರೇಸ್ಫುಲ್. ದೈವಗಳ ಬಗ್ಗೆ ನಮಗೆ ಅಂದರೆ ಮೇ ಬಿ ಮಕ್ಕಳೆಲ್ಲ ನೋಡಿದ್ರೆ ದೈವಗಳ ಬಗ್ಗೆ ಎಲ್ಲ ತುಂಬ ಒಂಥರ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಟ್ವಿಸ್ಟ್ ಚೆನ್ನಾಗಿದೆ. ಇಟ್ ವಾಸ್ ರಿಯಲಿ ಸರ್ಪ್ರೈಸ್ ಟ್ವಿಸ್ಟ್. ಮೂವಿ ಚೆನ್ನಾಗಿತ್ತು. ಯೂಶಲಿ ಬೇರೆ ಮೂವಿ ಎಲ್ಲ ನೋಡಿದ್ರೆ ಬರೀ ಫೈಟು ಅದು ಇದು ಇರುತ್ತೆ, ಬಟ್ ಇದು ಒಂಥರ ದೇವ್ರ ಮೂವಿ, ಒಂಥರ ಡಿಫ್ರೆಂಟ್ ಆಗಿತ್ತು. ಅಂತೂ ಎಲ್ಲರದು ತುಂಬ ಚೆನ್ನಾಗಿದೆ. ನಾಟ್ ಓನ್ಲಿ ರಿಷಬ್ ಶೆಟ್ಟಿ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಎಲ್ಲ ಮಸ್ಟ್ ವಾಚ್ ಮೂವಿ. ಥಿಯೇಟರಲ್ಲೇ ನೋಡಬೇಕು. ಅಂದರೆ ಮನೆಯಲ್ಲೆಲ್ಲ ಕುತ್ಕೊಂಡು ನೋಡೋದಕ್ಕಿಂತ ಥಿಯೇಟ್ರಲ್ಲಿ ನೋಡಿದ್ರೇ ಒಂಥರ ಆ ಎಕ್ಸ್ಪೀರಿಯನ್ಸ್ನ ನಾವು ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಎಂಡಿಂಗಲ್ಲಿ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಯಾವ ಥರ ಅದು ಎಲ್ಲ ಸ್ಟೋರೀಸ್ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ. ಸೊ ಇಫ್ ಐ ಸಿಟ್ ದಟ್ ಇದು ಆ್ಯನಿಮೇಷನ್ಸ್ ಎಲ್ಲ ನೋಡ್ತಾ ಇದ್ದರೆ ಇದನ್ನು ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಒಂದು ಥೀಮ್ ಪಾರ್ಕ್ ಮಾಡ್ಬೋದು ಅಂತ ಕಾಣುತ್ತೆ. ಹ್ಯಾರಿ ಪಾಟರ್ ಲೆವೆಲ್ಗಿದೆ. ಸೊ ಇಟ್ಸ್ ಎ ವಂಡರ್ಫುಲ್ ಮೂವಿ, ಮಿಸ್ ಮಾಡ್ಕೋಬಾರ್ದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೊ ರುಕ್ಮಿಣಿ ವಸಂತ್ ಅಂತೂ ಸೂಪರ್ ಆ್ಯಕ್ಟಿಂಗ್. ಎಕ್ಸ್ಪೆಕ್ಟೇ ಮಾತಿರಲಿಲ್ಲ ಈ ಥರ ಆ್ಯಕ್ಟಿಂಗ್ ಅಂತ ಹೇಳ್ಬಿಟ್ಟು. ಹೀರೋಯಿನ್ ಇದೂ ಪಾತ್ರ ತುಂಬ ಚೆನ್ನಾಗಿತ್ತು. ಟ್ವಿಸ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನಿಸ್ತು. ಎಲ್ಲ ಸೇರಿ ಒಂದು ತುಂಬ ಇಷ್ಟ ಆಯಿತು ನಮಗೆ ಮೂವಿ. ಆಮೇಲೆ ಹೀರೋಯಿನ್ ಅಂತೂ ಶಿ ಇಸ್ ಅಮೇಝಿಂಗ್. ಐ ಲವ್ ಹರ್ ಆ್ಯಕ್ಟಿಂಗ್. ತುಂಬ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ಟ್ವಿಸ್ಟೂ ತುಂಬ ಚೆನ್ನಾಗಿತ್ತು.